ಸಂಖ್ಯಾಶಾಸ್ತ್ರದಲ್ಲಿ ಬರುವಂಥ 3 ಮಾರ್ಕ್ಸಿನ ಪ್ರಶ್ನೆ ಇದು. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತಂದು ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ. ವರ್ಗಾಂತರ ಏನು? 50ರಿಂದ 60 ಆವೃತ್ತಿ 5, 60ರಿಂದ 70 ಆವೃತ್ತಿ 8, 70ರಿಂದ 80 ಆವೃತ್ತಿ 10, 80ರಿಂದ 90 ಆವೃತ್ತಿ 4, 90ರಿಂದ 100 ಆವೃತ್ತಿ 3 ಅಂತ. ಏನು ಮಾಡಬೇಕು ನಾವು? ಮೊಟ್ಟ ಮೊದಲ ಸಂಚಿತ ಆವೃತ್ತಿಯನ್ನು ಬರ್ಕೋಬೇಕು ನಾವು. ಸಂಚಿತ ಆವೃತ್ತಿ ಹೆಂಗೆ ಬರ್ಕೋಬೇಕು ನೋಡೋಣ ಅಂತ. ಏನು ಮಾಡಬೇಕು? ವರ್ಗಾಂತರ ಮತ್ತು ಆವೃತ್ತಿಗೆ ನಾವು ಸಂಚಿತ ಆವೃತ್ತಿ ಅಂತ ಇನ್ನೂ ಒಂದು ಕಾಲಮನ್ನು ನಾವು ರಚನೆ ಮಾಡಬೇಕಿಲ್ಲಿ. ಸಂಚಿತ ಆವೃತ್ತಿ ಅಂದರೆ ಏನು? ಇಲ್ಲಿ 5 ಅದ, 5ಕ್ಕೆ 5, 5ಕ್ಕೆ 5 ಆಯಿತು. ಆಮೇಲೆ ಏನು ಮಾಡಬೇಕು? ಸಂಚಿತ ಆವೃತ್ತಿ ಅಂದರೆ ಏನು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತಾರೆ. ಈ 5ರಲ್ಲಿ 8ನ್ನು ಕೂಡಿಸಬೇಕು. ಎಷ್ಟಾಯಿತು? 5ರಲ್ಲಿ 8ನ್ನು ಕೂಡಿಸಿದಾಗ 13. 13ರಲ್ಲಿ 10ನ್ನು ಕೂಡಿಸಿದಾಗ 23. 23ರಲ್ಲಿ 4 ಕೂಡಿಸಿದಾಗ 27. 27ರಲ್ಲಿ 3 ಕೂಡಿಸಿದಾಗ 30. ಇದು ಹೆಂಗೆ ಬಂತು ಸ್ವಲ್ಪ ನೋಡ್ಕೋಬೇಕು. ಮೊದಲು ಇದಕ್ಕಿದ್ದಂಗೆ ಬರ್ಕೋಬೇಕು. ಆಮೇಲೆ ಇವೆರಡು ಏನು ಮಾಡಬೇಕು? ಕೂಡಿಸ್ಬೇಕು. ಕೂಡಿಸಿ ಇಲ್ಲಿ ಬರಿಬೇಕು. ಮತ್ತು ಇವೆರಡು ಇಲ್ಲಿ ಕೂಡಿಸ್ಬೇಕು ಮತ್ತು ಇಲ್ಲಿ ಬರಿಬೇಕು. ಮತ್ತು ಇವೆರಡು ಇಲ್ಲಿ ಕೂಡಿಸ್ಬೇಕು ಮತ್ತು ಇಲ್ಲಿ ಬರಿಬೇಕು. ಮತ್ತು ಇವೆರಡು ಇಲ್ಲಿ ಕೂಡಿಸ್ಬೇಕು ಮತ್ತು ಇಲ್ಲಿ ಬರಿಬೇಕು. ಹೆಂಗೆ ಬರಿಬೇಕು ನೆನಪು ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಇದು ಎರೋ ಮಾರ್ಕವನ್ನು ಹಾಕೀನಿ. ಭಾಳ ಇಂಪಾರ್ಟೆಂಟ್. ಇನ್ನೇನು ಮಾಡಬೇಕು? ಇಷ್ಟ ಆಗಿಂದ ಸೂತ್ರ ಏನು ಹೇಳ್ತದೆ ನೋಡ್ರಿ. ಸೂತ್ರ ಏನು ಹೇಳ್ತದೆ? ಮಧ್ಯಾಂಕವನ್ನು ಕಂಡುಹಿಡಿದ ಸೂತ್ರ ಏನು? ಮಧ್ಯಾಂಕ = ಮಧ್ಯಾಂಕ L ಪ್ಲಸ್ ಏನ ಸೂತ್ರ? n/2 ಮೈನಸ್ CF ಅಪಾನ್ F ಇಂಟು H. ಇಷ್ಟಾಯಿತು. ಅಂದರೆ ನಮ್ಗೆ ಏನೇನು ಬೇಕು? ರಾ ಮಟೀರಿಯಲ್ ಬೇಕಲ್ಲ. ಏನೇನು ಬೇಕಿಲ್ಲಿ? ಎಲ್ಲ ಬೇಕು. ಎಲ್ಲವನ್ನು ಬರ್ಕೋಬೇಕು. ಆಮೇಲೆ ಏನು ಬರೀಬೇಕು? n/2 ಬರೀಬೇಕು. n/2 ಎಷ್ಟನ್ನು ನೋಡ್ಕೋಬೇಕು. ಆಮೇಲೆ CF ನೋಡ್ಕೋಬೇಕು. ಆಮೇಲೆ F1 ಬರ್ಕೋಬೇಕು. ಆಮೇಲೆ H ಅಂದರೆ ವರ್ಗಾಂತರದ ಗಾತ್ರವನ್ನು ಬರ್ಕೋಬೇಕು. ಇಷ್ಟು ದತ್ತಾಂಶಗಳು ನಮಗೆ ಬೇಕು. ಯಾಕೆ ಬೇಕು ಅಂದರೆ ಸೂತ್ರದಲ್ಲಿ ಇಷ್ಟದಾವು. n/2 ಅಂದ್ರೇನು? ಇದು ಎಲ್ಲವಷ್ಟು ಇರೋವಲ್ಲ ಫ್ರೀಕ್ವೆನ್ಸಿಗಳು ನಾವು ಕೂಡಿಸ್ಬೇಕು. ಮೊದಲು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡ್ಕೊಳ್ಳೋಮು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡು ಮೊದಲು ಎಷ್ಟಾಗ್ತದೆ ನೋಡಿರಿ. 7 3 10 3 13 1 5 ಎಷ್ಟು? ಇನ್ನೂ ಒಂದು ತಪ್ಪಿದೆ. ಯಾವುದೋ ಇಲ್ಲ, ಅದು ಬರೋಬರಿ ಅದ. 5 3 ಎಷ್ಟು? 5 6 7 8 9 10 11 11 1 7 18. ಇಲ್ಲಿ ಇನ್ನೊಂದು ಏನೋ ಒಂದು ಕಾಲಮವನ್ನು ಬಿಟ್ಟಿವೇನು? FIನ ಕೂಡಿಸ್ಕೋಬೇಕಾ? ಹೌದು, ಸಾರಿ ಇದು ಬೇಕಾಗಿಲ್ಲ. FIನ ಕೂಡಿಸ್ಕೋಬೇಕು. ಅಂದರೆ ಇದನ್ನು ನೋಡಿ, ಇಷ್ಟು ಕನ್ಫ್ಯೂಸ್ ಆಗ್ತದೆ ನೋಡು. 5 8 ಎಷ್ಟು? 13 4 13 4 17 1 3 20 2 1
3 ಏನಾಯಿತು? ಈ 30 ಏನದಲ್ಲ, 30 ಏನಾಯ್ತು? ಇದು ಎನ್ ಆಯಿತು. 30 ಅನ್ನೋದು ಏನಾಯಿತು? ಎನ್ ಆಯಿತು. ಈ ಏನು ಡಿಜಿಟ್ ಅದಲ್ಲ 30, ಇದು ಮತ್ತು ಇದು ಎರಡು ಸೇಮ್ ಬರಬೇಕು. ಇವೆರಡು ಸೇಮ್ ಬರಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಕ್ಯಾಲ್ಕುಲೇಷನವನ್ನು ತಪ್ಪಲಿಕ್ಕತ್ತದ ಅಂತ ಅರ್ಥ. ಇವೆರಡು ಅಂಕಿಗಳು ಸೇಮ್ ಬಂದೇ ಬರ್ತಾವೆ. ಬರಲಿಲ್ಲ ಅಂದರೆ ನಿಮ್ಮ ಲೆಕ್ಕಾಚಾರವನ್ನು ಎಲ್ಲೋ ಒಂದು ಕಡೆ ತಪ್ಪೇದ ಅಂತ ಅರ್ಥ. ಇನ್ನು ಈ 30 ಏನದಲ್ಲ, 30ಕ್ಕೆ ನಾವು n/2 ಮಾಡ್ಕೋಬೇಕು. ಎನ್ ಅಂದರೆ ಎಷ್ಟಾಯಿತು? ಎನ್ ಅಂದರೆ ಎಷ್ಟಾಯಿತು? 30 ಆಯಿತು. n/2 ಅಂದರೆ ಎಷ್ಟು? 30/2 ಆಯಿತು. 2 ಒಂದಲೇ 2 15 ಈಕ್ವಲ್ n/2 ಅಂದರೆ ಎಷ್ಟಾಯಿತು? 15 ಆಯಿತು. 15 ಆಯಿತಾ? ಈ 15 ಎಂಬುದು ಅಥವಾ n/2 ಎಂಬುದು ಯಾವ ಎರಡು ಸಂಚಿತ ಆವೃತ್ತಿಯಲ್ಲಿ ಯಾವ್ದು ನೋಡ್ಕೋಬೇಕು. ಯಾವ ಎರಡು ಸಂಚಿತ ಆವೃತ್ತಿ, ಒಂದು ಸಂಚಿತ ಆವೃತ್ತಿಯಲ್ಲ, ಎರಡು ಸಂಚಿತ ಆವೃತ್ತಿಯಲ್ಲಿ ಅದಾವ ನೋಡ್ಕೋಬೇಕು. ಕಂಟಿನ್ಯೂಟಿ ನೋಡ್ಕೋಬೇಕು. 13 ಮತ್ತು 23ರ ಮಧ್ಯದಲ್ಲಿ ಆದವು. 13 ಮತ್ತು 23ರ ಮಧ್ಯದಲ್ಲಿ ಆದ ಅಂದ್ರೆ ನಾವೇನು ಮಾಡಬೇಕು? ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ ಎರಡು ಸಂಚಿತ ಆವೃತ್ತಿಯಲ್ಲಿ ಅತಿ ದೊಡ್ಡದಾದ ಆವೃತ್ತಿ ಯಾವಾದ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ಅಕಸ್ಮಾತ್ 2 ಈಕ್ವಲ್ ಬಂದು ಅಂದಾಗ ಮೊದಲನೇದು ಸೆಲೆಕ್ಟ್ ಮಾಡ್ಕೋಬೇಕು. ಎರಡನೇದು ಮಾಡಿಕೊಂಡ್ರೂ ಬರ್ತದೆ, ಮೊದಲನೇದು ಮಾಡ್ಕೋಬೇಕು. ಆ ಸಮಸ್ಯೆಯನ್ನು ನಾನು ಅಭ್ಯಾಸ ಹೇಳುವಾಗ ಕ್ಲಿಯರ್ ಮಾಡೀನಿ. ಇನ್ನೇನು ಮಾಡಬೇಕು? ಈ ಸೆಲೆಕ್ಟ್ ಮಾಡಿದಂಥ ಒಂದು ಬಾಕ್ಸ್ದಲ್ಲಿ ಕೆಳಮಿತಿಯನ್ನು ಸೆಲೆಕ್ಟ್ ಮಾಡಬೇಕು. ಕೆಳಮಿತಿ ಅಂದರೆ ಎಷ್ಟಿಲ್ಲಿ? 70 ಆಯಿತು. ಅಂದಾಗ L = 70. ಇನ್ನು ಸಿ ಎಫ್ ಅಂದರೆ ಎಷ್ಟು? ಇಲ್ಲಿ ಒಂದು ಸಮಸ್ಯೆ ಅದ. ಸಿ ಎಫ್ ಅಂದ್ರೆ ಏನು? ಇದು ಅಂತೂ ಎಲ್ಲ ಆಯಿತು ಪರ್ಫೆಕ್ಟ್ಲಿ ಓಕೆ. ಇನ್ನು ಸಿ ಎಫ್ ಅಂದರೆ ಯಾವುದು? ಇದು ಸಿ ಎಫ್ ಆಗೋದಿಲ್ಲ, ಇದರ ಹಿಂದಿಂದು ಸಿ ಎಫ್ ಆಗ್ತದೆ. ಎಲ್ಲರೂ ಇಲ್ಲಿ ಸಿ ಎಫ್ ಅಂತ ಬರ್ಕೋತಾರ, ಇದು ತಪ್ಪು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಿರ್ತದಪ್ಪ ಅಂದ್ರೆ ಅತಿ ದೊಡ್ಡ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹಿಂದುಗಡೆ ಇರ್ತದೆ ನಮಗೆ ಬೇಕಾಗಿತ್ತು. ಅಂದರೆ ಸಿ ಎಫ್ ಅಂದರೆ ಎಷ್ಟಾಯ್ತು? ಇಲ್ಲಿ 13 ಆಯಿತು. ಭಾಳ ಇಂಪಾರ್ಟೆಂಟ್. ಎಲ್ಲರೂ ಸಿ ಎಫ್ ಅಂದರೆ ಇದನ್ನು ಏನು ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ ಅದರಲ್ಲಿ ಸಿ ಎಫನ್ನು ಹಾಕೋತಾರ, ಅದು ತಪ್ಪು. ಇದು ಭಾಳ ಲಕ್ಷ್ಯ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಇದನ್ನು ನಾನು ಜಾಸ್ತಿ ಒತ್ತು ಕೊಟ್ಟು ಹೇಳಕತ್ತೀನಿ ಅಂದರೆ ನೀವು ಎಲ್ಲಿ ತಪ್ಪು ಮಾಡ್ತೀರಿ ಅನ್ನೋದು ಹೇಳಕತ್ತೀನಿ ನಾನು. ಎಲ್ಲರೂ ಇಲ್ಲಿ ಸಿ ಎಫ್ ಮಾಡ್ತಾರೆ, ಎಚ್ಚರದಿಂದ ಇಲ್ಲಿ ಸಿ ಎಫ್ ಮಾಡ್ಕೋಬೇಕು. 13 ಅನ್ನೋದು ಸಿ ಎಫ್ ಆಯಿತು. 13 ಎಂಬುದು ಸಿ ಎಫ್ ಆಯಿತು ಅಂದಾಗ ಎಫ್ ಯಾವುದು? ಈ ಸೆಲೆಕ್ಟ್ ಮಾಡಿಕೊಂಡಂಥ ಎಫ್ ಯಾವುದು? ಇದು ಎಫ್ ಆಯಿತು. ಯಾವುದು? ಎಫ್ ಅಂದರೆ 10 ಆಯಿತು. ಎಫ್ ಅಂದರೆ ಎಷ್ಟಾಯಿತು? 10 ಆಯಿತು. 10. ಎಫ್ = 10. ಇನ್ನು ಎಚ್ ಅಂದರೆ ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಅಂದ್ರೆ 80ರಲ್ಲಿ 70 ಕಳಿಬೇಕು. ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಮೈನಸ್ ಮಾಡಿರಿ. 80ರಲ್ಲಿ 70 ಕಳೆದಾಗ ಎಷ್ಟು ಸಿಗ್ತದೆ? 10 ಸಿಗ್ತದೆ. ವರ್ಗಾಂತರದ ಗಾತ್ರ ಎಷ್ಟಾಯಿತು? 10 ಆಯಿತು. ಇವೆಲ್ಲವೂ ಈ ಸೂತ್ರದಲ್ಲಿ ಆದೇಶ ಮಾಡಬೇಕು. ಇವೆಲ್ಲವೂ ಸೂತ್ರದಲ್ಲಿ ಆದೇಶ ಮಾಡಬೇಕು. ಆದೇಶ ಮಾಡಿದಾಗ ನಮಗೇನು ಸಿಗ್ತದೆ? ಮಧ್ಯಾಂಕವನ್ನು ಸಿಗ್ತದೆ. ಅಂದಾಗ ಸ್ವಲ್ಪ ಬೋರ್ಡ್ ಕ್ಲೀನ್ ಮಾಡ್ಕೋತೀನಿ ನಮಗೆ. ಈಗ ಇಲ್ಲಿಯವರೆಗೆ ದತ್ತಾಂಶಗಳನ್ನು ಹೆಂಗೆ ಬಂದು ಅನ್ನೋದು ಗೊತ್ತಾಯಿತು. ಈ ದತ್ತಾಂಶಗಳು ಸೂತ್ರದಲ್ಲಿ ಆದೇಶ ಮಾಡಿಬಿಟ್ರೆ ನಮಗೆ ಮಧ್ಯಾಂಕವನ್ನು ಸಿಗ್ತದೆ. ಮಧ್ಯಾಂಕ ಸೂತ್ರವನ್ನು ಇನ್ನೊಮ್ಮೆ ನೋಟ್ ಮಾಡ್ಕೋತೀನಿ. ಮಧ್ಯಾಂಕ = ಮಧ್ಯಾಂಕ L ಪ್ಲಸ್ ಏನಾಗ್ತದೆ? n/2 ಮೈನಸ್ ಸಿ ಎಫ್ ಅಪಾನ್ ಎಫ್ ಇಂಟು ಎಚ್. ಇದನ್ನು ನಾವು ಆದೇಶ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗೀತು. = L ಅಂದರೆ ಎಷ್ಟು? 70. ದತ್ತಾಂಶವನ್ನು ನೋಡ್ಕೋತೋರಿ. n/2 n ಅಂದರೆ 30 ಆಗ್ಯದ, ಅಪಾನ್ 2 ಅಂದರೆ 15 ಆಯಿತು.
ಅದಕ್ಕೆ ಎನ್ ಅಪಾನ್ ಟು ಅಂದ್ರೆ ನಾವು ಇಲ್ಲಿ 30 ಇಟ್ಟು 2 ಅಪಾನದಲ್ಲಿ 2 ಇಟ್ಟು ಇಲ್ಲಿ ಲೆಕ್ಕಾಚಾರ ಮಾಡೋದೇ ನಾವು ಹೊರಗಡೆ ಲೆಕ್ಕಾಚಾರ ಮಾಡ್ಕೊಂಡಿವಿ. ಯಾಕೆ ನಮಗಲ್ಲಿ ಅನುಕೂಲ ಆಗ್ತದೆ. ಹಾಂ, ನಾವು ಸಿ ಎಫ್ ಅನ್ನು ಕಂಡುಹಿಡಬೇಕಾದ್ರೆ ಎನ್ ಅಪಾನ್ ಟು ಯಾವುದರಲ್ಲಿ ಯಾವ ಸಂಚಿತಾವೃತ್ತಿ ಯಾವ 2 ಸಂಚಿತಾವೃತ್ತಿ ಇರೋದವು ನೋಡ್ಕೋಬೇಕಾಗ್ಯದಲ್ಲ. ಹೀಗಾಗಿ ನಾವಲ್ಲಿ ಎನ್ ಅಪಾನ್ ಟು ಮಾಡ್ಕೊಂಡ್ಬಿಟ್ಟಿವಿ. ಅಂದಾಗ ಎನ್ ಅಪಾನ್ ಟು ಅಂದರೆ ಎಷ್ಟು? 15 ಮೈನಸ್ ಸಿ ಎಫ್ ಅಂದರೆ ಎಷ್ಟು? 13 ಅಪಾನ್ ಎಫ್ ಅಂದರೆ ಎಷ್ಟಾಗ್ಯದ? 10 ಇಂಟು 10 ಈಕ್ವಲ್ ಟು 70 ಪ್ಲಸ್ 15ರಲ್ಲಿ 13 ಮೈನಸ್ ಮಾಡಿದಾಗ 2 ಅಪಾನ್ 10 ಇಂಟು 10 2 ಕ್ಯಾನ್ಸಲ್ ಅದು ಏನು ಉಳಿತು? 70 ಪ್ಲಸ್ 2 70 ಪ್ಲಸ್ 2 ಎಷ್ಟು? 72. ಈ 72 ಅನ್ನೋದೇನು? ಮಧ್ಯಾಂಕವಾಯಿತು. ಅವರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಂಗಾಯಿತು. ಇದು ಏನಾಯಿತು? ಆನ್ಸರ್. That's all.